ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಸಿನಿಮಾ ರಂಗದಲ್ಲಿ ಯಶಸ್ಸು ಸಿಗುವುದು ಬಹಳ ಕಷ್ಟ. ಹಾಗೆ ಸಿಕ್ಕ ಯಶಸ್ಸನ್ನ ಕಾಪಾಡಿಕೊಂಡು ಹೋಗೋದು ಮತ್ತಷ್ಟು ಕಷ್ಟ. ಹೀಗೆ ಯಶಸ್ಸು ಸಿಕ್ಕಿ ಜೀವನದಲ್ಲಿ ಹಲವಾರು ಆಸೆಗಳನ್ನ ಹೊತ್ತು ನಮ್ಮ ಕನ್ನಡ ಸಿನಿಮಾವನ್ನ ಬೇರೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಆಶಾ ಗೋಪುರವನ್ನ ಇಟ್ಕೊಂಡಿದ್ದಂತಹ ಬಹಳ ಜನ ನಾಯಕ ನಟರುಗಳು ಇದೀಗ ತಮ್ಮ ಆಸೆಗೆ ಆರದೆ ಮರಣವನ್ನ ಹೊಂದಿದ್ದಾರೆ. ಹಾಗೆ ಆ ಒಂದು ನಾಯಕ ನಟರು ಯಾರು ಅನ್ನೋದನ್ನ ನೋಡೋದಕ್ಕೂ ಮೊದಲು ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಅತ್ಯಂತ ಚಿಕ್ಕ ವಯಸ್ಸಿಗೆ ಮರಣ ಹೊಂದಿದ ನಮ್ಮ ಕನ್ನಡದ ನಾಯಕ ನಟರು, ಅದರಲ್ಲಿ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ರವರು. ಇವರು 1990ರಲ್ಲಿ ಆಕ್ಸಿಡೆಂಟ್ನಲ್ಲಿ ಮರಣನ ಹೊಂದುತ್ತಾರೆ. ಅವರಿಗೆ ಆಗ ಕೇವಲ 35 ವರ್ಷ ವಯಸ್ಸು ಅಷ್ಟೇ. ಕನ್ನಡ ಸಿನಿಮಾದವನ್ನ ಬಹುತೇಕ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಆಶಾ ಗೋಪುರವನ್ನ ಹೊತ್ತಿದ್ದಂತಹ ನಟ. ಹಾಗೆ ಕನ್ನಡ ಸಿನಿಮಾವನ್ನ ಹಾಲಿವುಡ್ ರೇಂಜ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಾಗೆ ಆಗಿನ ಕಾಲಕ್ಕೇನೆ ಅವರು ಮಾಲ್ಗುಡಿ ಡೇಸ್ ಅನ್ನ ಅಷ್ಟು ದೊಡ್ಡ ಮಟ್ಟಿಗೆ ಪಾಪ್ಯುಲರ್ ಕೂಡ ಮಾಡಿದ್ರು. ಇಂತಹ ಒಬ್ಬ ನಟ ಕೇವಲ 35 ವರ್ಷಗಳಿಗೆ ಅವರ ಜೀವನ ಅಂತ್ಯವಾದದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹಳಷ್ಟು ನಷ್ಟ ಅಂತಾನೆ ಹೇಳ್ಬೋದು. ಹಾಗೆ ಚಿರಂಜೀವಿ ಸರ್ಜಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಟ 35 ವರ್ಷಕ್ಕೇನೆ ಹಾರ್ಟ್ ಅಟ್ಯಾಕ್ ಆಗಿ 2020ರಲ್ಲಿ ಮರಣ ಹೊಂದುತ್ತಾರೆ. ಈತನು ಕೂಡ ಬಹಳಷ್ಟು ನಾಲೆಡ್ಜ್ ಇದ್ದಂತಹ ಹಾಗೆ ಟ್ಯಾಲೆಂಟ್ ಇದ್ದಂತಹ ಕಲಾವಿದ. ಚಿಕ್ಕ ವಯಸ್ಸಿಗೆ ಮರಣನ ಹೊಂದಿದ್ದಾರೆ. ಹಾಗೂ ತಮ್ಮ ಕಂದಮ್ಮನನ್ನ ನೋಡದೆ ಹೋಗಿದ್ದು ಚಿರಂಜೀವಿ ಸರ್ಜಾರ್ ಅವರು ಕಳ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಆಘಾತ ಅಂತಾನೆ ಹೇಳ್ಬೋದು. ಹಾಗೆ ಕನ್ನಡ ಇಂಡಸ್ಟ್ರಿಯ ಚಾಕ್ಲೇಟ್ ಹೀರೋ ಅಂತ ಕರೆಸ್ಕೊಳ್ಳುವಂತಹ ಸುನೀಲ್ ರವರು, ಇವರು 1994ರಲ್ಲಿ ತಮ್ಮ 30ನೇ ವಯಸ್ಸಿಗೆ ಆಕ್ಸಿಡೆಂಟ್ನಲ್ಲಿ ಮರಣವನ್ನ ಹೊಂದಿದ್ರು. ಕೇವಲ 30 ವರ್ಷಕ್ಕೆ ತಮ್ಮ ಜೀವನವನ್ನ ಅಂತ್ಯಗೊಳಿಸಿಕೊಂಡಿದ್ದಂತಹ ಸುಹೃದ್ರೂಪಿ ನಟ ಇವರು. ಈತ ರಸ್ತೆ ಅಪಘಾತದಲ್ಲಿ ಮಾಲಾಶ್ರೀ ಕೂಡ ಒಟ್ಟಿಗೆ ಇದ್ರು. ಆದರೆ ಅದೃಷ್ಟವಶಾತ್ ಮಾಲಾಶ್ರೀ ಅವರಿಗೆ ಏನೂ ಆಗಲಿಲ್ಲ. ಸುನೀಲ್ ರವರು ತಮ್ಮ 30ನೇ ವರ್ಷಕ್ಕೆ ತಮ್ಮ ಜೀವನವನ್ನ ಅಂತ್ಯಗೊಳಿಸಿಕೊಂಡ್ರು. ಹಾಗೆ ಸಂಚಾರಿ ವಿಜಯ್, ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಈ ನಟ, ಅವರ ಅಮೋಘ ಅಭಿನಯ ನಿಮಗೆಲ್ಲರಿಗೂ ಗೊತ್ತಾಯಿದ್ದಾಗೆ ನಾನು ಅವನಲ್ಲ ಅವಳು ಅನ್ನುವಂಥ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಅಂತ ಪಡ್ಕೊಂಡಂತಹ ಈ ನಟ 2021ರಲ್ಲಿ ತಮ್ಮ 37ನೇ ವಯಸ್ಸಿಗೆ ಮರಣವನ್ನ ಹೊಂದುತ್ತಾರೆ. ಇವರು ಕೂಡ ರಸ್ತೆ ಅಪಘಾತದಲ್ಲಿ ಮರಣವನ್ನ ಹೊಂದಿದ್ದಾರೆ. ನವೀನ್ ಮಯೂರ್, ನಿಮಗೆ ಹೆಸರು ಕೇಳಿದ ತಕ್ಷಣ ಕಣ್ಮುಂದೆ ಬರೋದು ಆ ಸುರದ್ರೂಪಿ ನಟ, ಹಾಗೆ ಆ ಒಂದು ನಿಷ್ಕಲ್ಮಶ ಮುಖ. ಈತ ಬಹಳಷ್ಟು ಸಿನಿಮಾಗಳಲ್ಲಿ ಹಾಗೆ ಟಿವಿ ಸೀರಿಯಲ್ನಲ್ಲಿ ಅಭಿನಯ ಮಾಡಿದ್ದಾರೆ. ತುಂಬ ಜನ ಈಗಿನ ಜನ್ರೇಷನ್ ಅವರು ಅವ್ರನ್ನ ಮರೆತು ಹೋಗಿದ್ದಾರೆ. ಯಾಕಂದರೆ ಈತ ಜಾಂಡಸ್ನಿಂದ 2010ರಲ್ಲಿ ಮರಣವನ್ನು ಹೊಂದುತ್ತಾರೆ. ಅದು ಕೂಡ ತಮ್ಮ 31ನೇ ವಯಸ್ಸಿಗೆ. ಈ ಒಬ್ಬ ನಟ ನವೀನ್ ಮಯೂರ್ ಅನ್ನುವಂತಹ ಉದಯೋನ್ಮುಖ ಕಲಾವಿದ ಎಲ್ಲರನ್ನ ಬಿಟ್ಟು ಹೋಗ್ತಾರೆ ಜಾಂಡಿಸ್ ಕಾಯಿಲೆಯಿಂದಾಗಿ. ಹಾಗೆ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯ ಪವರ್ ಪ್ಯಾಕ್ಡ್ ಹೀರೋ ಅಂತ ಕರೆಸ್ಕೊಳ್ಳೋದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 3ನೇ ಪುತ್ರ. ಈತ ಬಹಳಷ್ಟು ಉಪಕಾರಗಳನ್ನು ಸಮಾಜಕ್ಕೆ ಮಾಡಿದ್ದಾರೆ. ಆದರೆ ಅವರಿದ್ದಂಥ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಈತ 35ನೇ ವರ್ಷಕ್ಕೆ, ಅಂದರೆ ತಮ್ಮ ವಯಸ್ಸು, ಅವರ ವಯಸ್ಸು ಪುನೀತ್ ರಾಜ್ಕುಮಾರ್ ಅವರ ವಯಸ್ಸು 46 ಆಗಿತ್ತು. ಆ ಸಂದರ್ಭದಲ್ಲಿ ಇವರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಮರಣ ಹೊಂದುತ್ತಾರೆ. 2021 ಅಕ್ಟೋಬರ್ 29ರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಅಷ್ಟೂ ಜನರ ಕಂಬನಿಗೆ ಕಾರಣರಾಗಿದ್ದರು. ಆತರನ್ನ ಕಳ್ಕೊಂಡಿದ್ದು ಇಡೀ ಕನ್ನಡ ಇಂಡಸ್ಟ್ರಿಗೆ ಭರಿಸಲಾರದಷ್ಟು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಹೀಗೆ ನಮ್ಮ ಕಲಾವಿದರು, ನಮ್ಮನ್ನು ಅಗಲಿದ ಕಲಾವಿದರು ಬಹಳಷ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.